ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ರಂಗನಾಥ್ ಸರ್ಗೆ, ನನ್ನ ತಂದೆ ತಾಯಿಯರಿಗೆ ಹಾಗೂ ಇಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಅನಂತ ನಮಸ್ಕಾರ ತಿಳಿಸುತ್ತಾ ನನ್ನ ಇಂದಿನ ವಿಷಯವನ್ನ ನನಗೆ ತಿಳಿಸಿಟ್ಟು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್ ಕೇಳಿಸ್ತಿದ್ಯಾ? ನಾನು ಈ ದಿನ ಹೇಳುವಂತ ವಿಷಯ ದೊಡ್ಡ ಪತ್ರೆ ಅಥವಾ ಇದಕ್ಕೆ ಸಾಂಬಾರು ಸೊಪ್ಪು ಅಥವಾ ಸಾವಿರ ಸಾಂಬಾರು ಅಂತ ಕೂಡ ಹೇಳ್ತಾರೆ. ಬಹುಶಃ ಎಲ್ಲರಿಗೂ ಇದು ಈ ಎಲೆಯ ಬಗ್ಗೆ ಪರಿಚಯ ಇದೆ, ಇದನ್ನ ಉಪಯೋಗಿಸ್ತಾರೆ, ಇದರ ಪರಿಣಾಮ ಏನು ಅಂತ ಗೊತ್ತಿದೆ. ಆದರೂ ನಾವು ಹೆಚ್ಚಾಗಿ ಇದನ್ನ ಬಳಸ್ತಾ ಇರೋದ್ರಿಂದ, ಇದರ ಒಂದು ಉಪಯೋಗ ತಗೊಂಡಿರೋದ್ರಿಂದ ಇದನ್ನ ನನಗೆ ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ನೋಡಿದಿರ, ಬಹುಶಃ ಕಾಣ್ತಿದ್ಯಾ ಮೇಡಮ್? ಇದಕ್ಕೆ ದೊಡ್ಡ ಪತ್ರೆ ಅಥವಾ ಸಾಂಬಾರ್ ಸೊಪ್ಪು ಅಂತ ಅಂತಾರೆ. ಇದು ದಂಟು. ಸಾಮಾನ್ಯವಾಗಿ ಎಲ್ಲ ಒಂದು ಇದರಲ್ಲಿ ಏನು ನೀರಿರುವ ಸ್ಥಳದಲ್ಲಿ ಅಥವಾ ನೀರಿಲ್ಲದ ಸ್ಥಳದಲ್ಲಿ ಅಥವಾ ಒಂದು ಪಾಟಲ್ಲಿ ಸುಮ್ಮನೆ ಈ ದಂಟು ಹಚ್ಚಿದ್ರೆ ಸಾಕು, ಭೂತಾಕಾರದಲ್ಲಿ ಬೆಳೀತಾ ಇರುತ್ತೆ. ಇದು ಅಷ್ಟು ಉಪಯುಕ್ತವಾದದ್ದು. ಇದ್ರದ್ದು ಒಂದು ಇದಂದ್ರೆ ಸ್ವಲ್ಪ ಖಾರ ಇರುತ್ತೆ ಅದು ಬಾಯಿಗ ತಿಂದ್ರೆ. ಮತ್ತೆ ಫ್ಲೇವರ್ ತುಂಬಾ ಒಳ್ಳೆ ಫ್ಲೇವರ್, ಅದಿದ್ದಲ್ಲಿ ಅಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ. ಇದನ್ನ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ, ಅದು ಮಲೆನಾಡಿನಲ್ಲಿ ಹೆಚ್ಚು ಉಪಯೋಗಿಸ್ತಾ ಇರ್ತಾರೆ. ಇದನ್ನ ಎಲ್ಲ ರೀತಿಯಲ್ಲಿ, ಅಡಿಗೆ ಆಹಾರದಲ್ಲಿ ಇರ್ಬೋದು ಅಥವಾ ಔಷಧಿಯಾಗಿ ಇರ್ಬೋದು, ಎಲ್ಲ ರೀತಿಯಿಂದನೂ ಉಪಯೋಗಿಸ್ತಾ ಇರ್ತಾರೆ. ಹಾಗಾದ್ರೆ ಇದರ ಗುಣಗಳು ಏನು, ಅದರ ಯಾವ ತರ ಆಕ್ಷನ್ ಮಾಡುತ್ತೆ, ಯಾವ ರೋಗದಲ್ಲಿ ಇದನ್ನ ಬಳಸ್ತಾರೆ, ಮತ್ತೆ ಇದನ್ನ ಮನೆ ಮದ್ದಾಗಿ ಅಥವಾ ಆಹಾರದಲ್ಲಿ ಏನೇನು ಬಳಸ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಇದ್ರ ಗುಣ ಅಂತಂದ್ರೆ ಡೈಜೆಷನ್ ಪವರ್ನ ಹೆಚ್ಚು ಮಾಡುತ್ತೆ ಇದು. ಅಂದ್ರೆ ಈಗ ಹಸುವಾಗಿಲ್ಲ, ನನಗೆ ಹೊಟ್ಟೆ ತುಂಬ್ದಂಗಿರುತ್ತೆ, ಊಟ ಮಾಡ್ಬೇಕು ಅನ್ಸೋದಿಲ್ಲ ಅಂತಾರಲ್ಲ, ಅಂತ ಸಮಯದಲ್ಲಿ ಇದನ್ನ ಉಪಯೋಗಿಸೋದ್ರಿಂದ ಡೈಜೆಷನ್ ಪವರು ಇಂಪ್ರೂವ್ ಆಗುತ್ತೆ, ಇದು ತುಂಬಾ ಹೆಚ್ಚಾಗುತ್ತೆ, ಹಸಿವನ್ನ ಹೆಚ್ಚು ಮಾಡುತ್ತೆ ಇದು. ಇನ್ನೊಂದಂದ್ರೆ ಇದು ಒಂದು ಲಘು ರೂಕ್ಷ ಅಂತ ಅಂತಾರೆ. ಅಂದ್ರೆ ಒಣಗಿಸುವ ಸ್ವಲ್ಪ ಉಷ್ಣ ಗುಣವನ್ನ ಹೊಂದಿದೆ. ಇದು ತಂಪವನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ತಂಪನ್ನು ನಿವಾರಿಸುತ್ತೆ ಅಥವಾ ತಂಪಿನಿಂದ ಆಗುವಂತ ಕೆಲವು ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ, ಯಾಕಂದ್ರೆ ಇದರಲ್ಲಿ ಉಷ್ಣ ಗುಣ ಇರೋದ್ರಿಂದ. ಇನ್ನು ಯಾವ ರೋಗಗಳಲ್ಲಿ, ಯಾವ ರೋಗಕ್ಕೆ, ಯಾವ ಸಮಸ್ಯೆಗಳಿಗೆ ಈ ಎಲೆಯನ್ನ ನಾವು ಬಳಸಬಹುದು ಅಂತಂದ್ರೆ, ಒಂದನೇದಾಗಿ ನಾನು ಹೇಳಿದೆ ಇಂಡೈಜೆಷನ್ ಅಂತ ಹೇಳಿದೆ. ಅದೇ ಹೇಳ್ತೀವಲ್ಲ, ನಮ್ಗೆ ಊಟ ಮಾಡಿದ ಹಸುವೆ ಇಲ್ಲ ರೀ, ನಾವು ಊಟ ಮಾಡಲ್ಲ, 10-12 ತಾಸಾದ್ರೂ ಹಸುವಾಗೋದಿಲ್ಲ ಅಂತಂದ್ರೆ, ಹೊಟ್ಟೆ ಉಬ್ಬದಂಗಿರುತ್ತೆ, ನಮ್ಮ ದೇಹ ಎಲ್ಲ ಭಾರ ಆಗಿದೆ ಅಂತ ಅಂತಾರಲ್ಲ. ಇದ್ರ ಸೇವನೆ ಯಾವ ತರ ಮಾಡ್ಬೋದು ಅಂತ ಆಮೇಲೆ ನಾನೆಲ್ಲ ಸೇರಿ ಹೇಳ್ತೀನಿ. ಇದರ ಸೇವನೆಯಿಂದಾಗಿ ನಮ್ಮ ದೇಹ ಉರಾದಂಗಾಗತ್ತೆ, ಹಸಿವು ಕೂಡ ಹೆಚ್ಚಾಗುತ್ತೆ. ಇದನ್ನು ಪ್ರತಿನಿತ್ಯ ಅಥವಾ ವಾರಕ್ಕೊಮ್ಮೆ ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಇದು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಲಿವರ್ ಸಮಸ್ಯೆ, ಲಿವರ್ ಇನ್ಫೆಕ್ಷನ್ ಇರ್ಬೋದು, ಜಾಯಿಂಟಿಸ್ ಇರ್ಬೋದು, ಈ ಎಲ್ಲ ಸಮಸ್ಯೆಗೆ ಇದು ರಾಮಬಾಣವಾಗಿ ಪರಿಣಾಮವನ್ನ ಬೀರುತ್ತೆ. ಹಾಗೆ ಆಮಶಂಕೆ ಅಂತ ಹೇಳ್ತೀವಿ. ಆಮಶಂಕೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನೋಡ್ರಿ, ಆಹಾರ ತಗೊಂಡ ತಕ್ಷಣ ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳ್ತಾರೆ, ನಂಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೊಟ್ಟೆ ಮುರ್ತಾ ಬರುತ್ತೆ ಅಂತ ಹೇಳ್ತಾರೆ, ಜೊತೆಗೆ ಸಿಂಬಳ ತರ ಬರ್ತದೆ ಅಂತ ಹೇಳ್ತಾರೆ, ಜೊತೆಗೆ ಮೋಷನ್ ಜೊತೆಗೆ. ಆವಾಗ ಕೂಡ ಅದಕ್ಕೆ ಅಮೀಬಿಯಾಸಿಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಆವ ಸಮಯದಲ್ಲಿ ಕೂಡ ಇದೆಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, 2 ದಿನ ಆಗುತ್ತೆ, 1 ವಾರ ಆಗ್ತದೆ, ಮತ್ತೆ ಅದೇ ಸಮಸ್ಯೆ ಪದೇ ರಿಪೀಟ್ ಆಗ್ತಾ ಇರುತ್ತಲ್ಲ. ಹಾಗಾಗಿ ಅದರ ಜೊತೆಗೆ ನಾವು ಈ ಮನೆ ಮದ್ದಾಗಿ ಇದನ್ನ ತಗೊಳ್ಳೋದ್ರಿಂದ ತುಂಬಾ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಜಂತುಳು ಅಂತ ಹೇಳ್ತಾರೆ. ಮಕ್ಕಳಿಗೆ ನೋಡಿ, ಪದೇ ಅವ್ರು ಸ್ವೀಟ್ ತಿಂತಾ ಇರೋದ್ರಿಂದ ಜಂತುಳು ಆಗ್ತಾ ಇರುತ್ತೆ. ಈ ಜಂತುಳುವಿನ ಸಮಸ್ಯೆ ಕೂಡ ಅತ್ಯಂತ ಪರಿಣಾಮಕಾರಿ. ಬರೀ ಜಂತುಳು ಇಲ್ಲ, ಇದು ಆಂಟಿ ವೈರಲ್ ಅನ್ಬೋದು, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಸ್, ಈ ತರ ಎಲ್ಲಾ ತರ ವೈರಸ್ಗಳನ್ನ ಹೋಗಲಾಡಿಸುವಂತ ಒಂದು ರೋಗ ನಿರೋಧಕ ಶಕ್ತಿ ಇದಕ್ಕೆ ಇದೆ. ಅದಕ್ಕೆ ಇಮ್ಯುನಿಟಿ ಪವರ್ ಕೂಡ ಇದು ಹೆಚ್ಚು ಮಾಡುತ್ತೆ. ಎಲ್ಲಾ ತರದ ರೋಗಗಳಿಗೆ ಇದು ರಾಮಬಾಣ ಅಂತ ಕೂಡ ಇದು ಪ್ರೂವ್ ಆಗಿದೆ. ಇನ್ನು ಅಧ್ಯಯನ ನಡೀತಾ ಇದೆ, ಪ್ರೂವ್ ಕೂಡ ಆಗಿದೆ ಕೆಲವೊಂದು ಸಂದರ್ಭದಲ್ಲಿ. ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಕಲ್ಲು ಅಂತಲ್ಲ, ಮೂತ್ರಕೋಶದಲ್ಲಿ ಕಲ್ಲುಗಳಾದ್ರೆ ಈಗ 2 mm, 3 mm, 4 mm ಅಂತಾರೆ ಕಲ್ಲುಗಳು, ಚಿಕ್ಕದು. ಅಂತ ಸಮಸ್ಯೆಗಳನ್ನೆಲ್ಲ ಇದರ ಸೇವನೆಯಿಂದಾಗಿ ಕಡಿಮೆ ಮಾಡ್ಬೋದು. ವೈದ್ಯರ ಹತ್ರ ಹೋಗ್ತಾರೆ, 2 ತಿಂಗಳು 3 ತಿಂಗಳು, ಮತ್ತೆ 6 ತಿಂಗಳು ಅದೇ ಆಯ್ತು, ಮತ್ತೆ 1 ವರ್ಷ ಪದೇ ಆಗ್ತಾ ಇದೆ ಅಂತಾರಲ್ಲ. ಸತತವಾದ ಇದರ ಸೇವನೆಯಿಂದಾಗಿ ಖಂಡಿತವಾಗ್ಲೂ ಇದು ಕಡಿಮೆ ಆಗುತ್ತೆ. ಯಾಕಂದ್ರೆ ಕಡಿಮೆ ಆದವರು ನಮಗೆ ತಿಳಿಸಿದವರು ಇದ್ದಾರೆ. ವೈದ್ಯರ ಔಷಧಿಯ ಜೊತೆಗೆ ಇದನ್ನು ಕೂಡ ಸೇವನೆ ಮಾಡೋದ್ರಿಂದ ಖಂಡಿತವಾಗಿ ಇದರ ಹೆಚ್ಚಿನ ಪರಿಣಾಮವನ್ನು ನಾವು ಕಾಣಬಹುದು. ಇನ್ನು ಕರುಳಿನ ಇನ್ಫೆಕ್ಷನ್ ಅಂದ್ರೆ GI ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತಾರೆ. GI ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್.
ಪದೇ ಪದೇ ಲೂಸ್ ಮೋಷನ್, ವಾಂತಿ ಭೇದಿ ಎರಡು ಇರ್ತಲ್ಲ, ವಾಂತಿ ಭೇದಿ ಎರಡೂ ಆಗೋದು. ಆ ಸಮಯದಲ್ಲಿ ನೋಡ್ರಿ, ಈಗ ಡಾಕ್ಟರ್ ಹತ್ರ ಹೋಗ್ತೀವಿ ಎಲ್ಲ ಹೌದು, ಆದ್ರೆ ಕರುಳಿನ ಇನ್ಫೆಕ್ಷನ್ ಒಂದು ದಿನಕ್ಕೆ ಒಂದು ವಾರಕ್ಕೆ ಕಡಿಮೆ ಮಾಡ್ಬೋದು. ಮತ್ತೆ ಪದೇ ಪದೇ ಆಗ್ತಾ ಇರುತ್ತಲ್ಲ, ನಮ್ಮ ಆಹಾರದಿಂದನೋ ಏನ್ರಿಂದನೋ, ಇದನ್ನ ಸೇವನೆಯಿಂದಾಗಿ ಆ ಕರುಳಿನ ಇನ್ಫೆಕ್ಷನ್ ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ನೆಗಡಿ, ಕೆಮ್ಮು, ಕಫ, ಅಸ್ತಮಾ ಅಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಅತ್ಯುತ್ತಮವಾದ ಬಹಳವಾದ ಪರಿಣಾಮಕಾರಿಯ ಔಷಧವಾಗಿದ್ದು ಉಂಟು ಮಾಡುತ್ತೆ. ಯಾಕಂದ್ರೆ ಈ ಚಿಕ್ಕ ಮಕ್ಕಳಲ್ಲಿ ನೋಡ್ರಿ, ನಾವು ಚಿಕ್ಕವರಲ್ಲಿ ಯಾವ ಔಷಧಿ ಇಲ್ಲ, ಯಾವ ಡಾಕ್ಟರ್ ಇಲ್ಲ, ಏನಿಲ್ಲ. ನಮ್ಮ ನಂತರ ಕೂಡ ಕೆಲವರು ನೋಡಿದ್ವಿ, ನಮ್ಮಲ್ಲಿ ಅಜ್ಜಿಯರು, ನಮ್ಮ ತಾಯಂದಿರೆಲ್ಲ ಇದೆ ಈ ಸಾಂಬಾರ್ ಸೊಪ್ಪು ಮತ್ತೆ ಇನ್ನೇನು ಮನೆಯ ಸುತ್ತಮುತ್ತಲಿರುವಂತಹ ಸೊಪ್ಪಿನಲ್ಲೇನೆ ಎಲ್ಲಾ ಕಾಯಿಲೆಗಳನ್ನ ಕಡಿಮೆ ಮಾಡ್ತಿದ್ರು. ಈ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ 6 ತಿಂಗಳಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ಕೂಡ ಏನ್ ಮಾಡ್ತಿದ್ರು ಅಂದ್ರೆ, ನೆಗಡಿ ಆದಾಗ ಅವ್ರಿಗೆ ಈ ಎಲೆಯನ್ನ, ಈ ಒಂದು 3-4 ಎಲೆಯನ್ನ ಬಾಡಿಸಿ, ಮತ್ತೇನು ಮಾಡ್ಬಾರ್ದು, ಸುಮ್ಮನೆ ಬೆಂಕಿ ಮೇಲೆ ಅಥವಾ ಇಡ್ಲಿ ಮೇಲೆ ಬಾಡಿಸಿ ತಲೆ ಮೇಲೆ ಇಟ್ಟು ಒಂದು ಟೊಪ್ಪಿನೋ ಬಟ್ಟೆನೋ ಕಟ್ತಾರಲ್ಲ, ಆ ತರ ಮಾಡೋದ್ರಿಂದ ಕೂಡ ತಲೆ ಭಾರ ಕಡಿಮೆ ಆಗುದು, ನೆಗಡಿ ಎಲ್ಲ ಕಡಿಮೆ ಆಗ್ತಿತ್ತು, ಮೂಗಿನಲ್ಲಿ ಹರಿತಿತ್ತು ಅವಾಗ. ಇನ್ನೊಂದು ಕೆಮ್ಮಿಗೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಕೆಮ್ಮು ಆದಾಗ, ಚಿಕ್ಕ ಮಕ್ಕಳಿಗೆ ಕೆಮ್ಮಾದಾಗ, ಕೆಮ್ಮು, ಕಫ, ಅಸ್ತಮಾ ಇದಕ್ಕೆಲ್ಲ ಚಿಕ್ಕ ಮಕ್ಕಳಿಗೆ ಕೆಮ್ಮಾಗತ್ತಲ್ಲ, ಅದನ್ನ ಈ ಎಲೆಯನ್ನ ಬಾಡಿಸಿ ಆ ರಸವನ್ನ ಹಿಂಡಿ ಅದಕ್ಕೆ ಅಂತ ಸ್ವಲ್ಪ ಜೇನುತುಪ್ಪ ಹಾಕಿ ಅದನ್ನ ಕುದಿಸಿ ಲೇಹ ತರ ಮಾಡ್ಬೇಕು. ಕುದಿಸಿ ಲೇಹ ತರ ಮಾಡಿ ಅದು ತಣ್ಣಗಾದ ನಂತರ ಮಕ್ಕಳಿಗೆ ನೆಕ್ಸೋದ್ರಿಂದ ಅವರು ಟೇಸ್ಟ್ ಆಗತ್ತಲ್ಲ, ಸ್ವೀಟ್ ಆಗತ್ತೆ, ಅದು ನೆಕ್ತಾರೆ. ಆ ಸಮಯದಲ್ಲಿ ಕೂಡ ಅದು ಕಫ ಎಲ್ಲ ಕರಗಿ ಹೊರಗಡೆ ಬರುತ್ತೆ, ಅವರಿಗೆ ಕಫ ಕಟ್ಟೋದಿಲ್ಲ, ಕಡಿಮೆ ಆಗುತ್ತೆ, ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಇನ್ನು ಅಸ್ತಮಾ ಕಾಯಿಲೆಯವರಿಗೆ ಕೂಡ ಇದನ್ನ ಸೇವನೆ ಮಾಡೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತೆ ಅಂದ್ರೆ ಚರ್ಮ ಸಮಸ್ಯೆ, ಈ ಚರ್ಮ ಸಮಸ್ಯೆ ಅಂದ್ರೆ ನೋಡಿ, ಇದು ತುರಿಕೆ ಆಯ್ತು, ಕಜ್ಜಿ, ಅಥವಾ ಅಲ್ಲಿ ಏನೋ ಒಂಥರ ಮಡುವೆ ಹೇಳುತ್ತೆ, ಆಮೇಲೆ ಬಿದ್ದು ಗಾಯ ಆಗೋದು, ಸ್ವೆಲ್ಲಿಂಗ್ ಆಗೋದು, ಇದೆಲ್ಲದ ಕೂಡ ಈ ಎಲೆಯನ್ನ ಸುಮ್ಮನೆ ಹಿಂಡ್ಬಿಟ್ಟು ಅದನ್ನ ಈ ತರ ಮಾಡಿ ನೋಡಿ, ಈ ತರ ಮಾಡಿ ಹಚ್ಚೋದ್ರಿಂದ ಕಾಣ್ತಾ ಇದೆ, ಈ ತರ ಹಚ್ಬಿಟ್ರೆ ಆ ತುರಿಕೆನೇ ಇರೋದಿಲ್ಲ, ಕಜ್ಜಿ ಅಥವಾ ಮಡುವೆಗಳೆಲ್ಲ ಕಡಿಮೆ ಆಗುತ್ತೆ. ಮತ್ತು ಅದರ ಆಹಾರ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಕೂಡ ಕಡಿಮೆ ಆಗುತ್ತೆ. ಈಗ ಯಾವ ತರ ಸೇವನೆ ಮಾಡ್ಬೋದು, ನಾವು ಯಾವ ರೀತಿಲಿ ಸೇವನೆ ಮಾಡ್ಬೋದು ಅಂತಂದ್ರೆ, ಈ ಎಲೆಯನ್ನ 5-6 ಎಲೆಯನ್ನ ಬಾಡಿಸಿ ಅದನ್ನ ಹಿಂಡ್ಬಿಟ್ಟು ಒಂದು 10 ml ಅಷ್ಟು, ಒಂದು 5 ಅಥವಾ 10 ml ಅಷ್ಟು ಒಂದು ಅರ್ಧ ಗ್ಲಾಸ್ ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ಈ ಜಂತುಳ ಅಂತೀವಲ್ಲ, ಜಂತುಳ ಆಗೋದನ್ನ 10-15 ದಿನವರೆಗೆ ಅಥವಾ ಒಂದು ವಾರದವರೆಗೆ, ಒಂದೇ ದಿನ 2 ದಿನ ಕುಡಿದು ಬಿಟ್ಟರೆ ಆಗೋದಿಲ್ಲ, 10-15 ದಿನಗಳವರೆಗೆ ಸತತವಾಗಿ ಕುಡಿಯೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ನಾವು ಕಡಿಮೆ ಮಾಡ್ಬೋದು. ಯಾವುದು ಈ ಜಂತುಳ, ಗುಳಿಗೆ ತಗೋತೀವಿ, ಎಲ್ಲ ತಗೋತೀವಿ, ಅದ್ರ ಪದೇ ಪದೇ ಆಗ್ತಾ ಇರುತ್ತಲ್ಲ, ಆ ಜಂತುಳುವಿನ ದೊಡ್ಡವರಿಗೆ ನಿವಾರಣೆ ಆಗುತ್ತೆ. ಇನ್ನು ಮತ್ತೊಂದು ಯಾವುದಂದ್ರೆ, ನಾನು ಕಿಡ್ನಿ ಸ್ಟೋನಿಗೆ ಕೂಡ ಒಂದು 5 ml ಅಷ್ಟು ಒಂದು ವಾರದವರೆಗೆ ಅಥವಾ ಒಂದು 10 ದಿನದವರೆಗೆ 5 ml ಅಷ್ಟು ಈ ರಸವನ್ನ ಹಿಂಡಿ, ಸ್ವಲ್ಪ ಜಾಸ್ತಿ ಎಲೆ ತಗೋಬೇಕು, ದಪ್ಪ ಎಲ್ಲ ರಸವನ್ನ ಹಿಂಡಿ ಬಿಸಿ ನೀರಿಗೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುಡಿಯೋದ್ರಿಂದ ಇದು ಕಿಡ್ನಿ ಸ್ಟೋನ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಈ ಚರ್ಮ ಸಮಸ್ಯೆ ಅಥವಾ ಅದಕ್ಕೆ ಕೂಡ ಈ ಇದಿರತ್ತಲ್ರಿ, ಎಲೆ ಒಂದು ಅಥವಾ 2 ಮೆಣಸಿನಕಾಳು ಜೊತೆಗೆ ಹರಳುಪ್ಪು ಅಥವಾ ಕಲ್ಲುಪ್ಪು, ಅದನ್ನ ಸೇವನೆ ಮಾಡ್ತಾ ಇದ್ರೆ ನೆಗಡಿ ಇರ್ಬೋದು, ಅಥವಾ ಗಂಟ್ಲು ನೋವು ಇರ್ಬೋದು, ಅಥವಾ ಗಂಟ್ಲು ಕಿಚ್ಚಿ ಅಂತ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ನಮಗೆ. ಮತ್ತೆ ಬಾಯಿ ರುಚಿ ಹುಟ್ಟುತ್ತೆ, ಬಾಯಿ ರುಚಿನೇ ಇರೋದಿಲ್ಲ ಅಂತಾರೆ, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಬಾಯಿ ರುಚಿ ತುಂಬಾ ಚೆನ್ನಾಗಿ ಆಗತ್ತೆ. ಹಾಗೆ ಇದನ್ನ ಆಹಾರದಲ್ಲಿ ಯಾವ ತರ ನಾವು ಸೇವನೆ ಮಾಡ್ಬೋದು ಅಂತಂದ್ರೆ, ತಂಬುಳಿ ಅಂತ ಮಾಡ್ತೀವಿ ನಮ್ಮ ಕಡೆ, ಬೇಸಿಗೆನೆಲ್ಲ ತಂಬುಳಿ ಅಂತ. ಅದನ್ನ ನಾನು ಇವತ್ತು ಮಾಡಿಲ್ಲ, ಇನ್ನೊಂದಿನ ಮಾಡಿ ನಮಗೆಲ್ಲ ತಂದು ತೋರಿಸ್ತೀನಿ. ತಂಬುಳಿ ಅಥವಾ ಅದ್ರ ಎಲೆ ಸೊಪ್ಪಿನ ಚಟ್ನಿ ಮಾಡ್ತೀವಿ, ಆಮೇಲೆ ಬೋಂಡ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ಇದರ ಪಲ್ಯ ಮಾಡ್ತಾರೆ. ಮತ್ತೆ ಈ ದೋಸೆ ಹೆಚ್ಚಿದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಕರಿಬೇವು ಸೊಪ್ಪು, ಈರುಳ್ಳಿ, ಪುದೀನ ಸೊಪ್ಪು, ದೊಡ್ಡಪತ್ರೆ ಸೊಪ್ಪು ಎಲ್ಲ ಸಣ್ಣಗೆ ಹೆಚ್ಚಾಕಿ ಅದನ್ನ ಮಾಡೋದ್ರಿಂದ ಟೇಸ್ಟು ಬರುತ್ತೆ, ಮತ್ತೆ ಒಳ್ಳೆ ದೇಹಕ್ಕೂ ಒಳ್ಳೇದಲ್ಲ, ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಪಲ್ಯ ಕೂಡ ಮಾಡ್ತಾರೆ. ಎಲ್ಲವೂ ಕೂಡ ಇದ್ರದೊಂದು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ನಮಗದನ್ನ ಆಹಾರದಲ್ಲೂ ಸೇವನೆ ಮಾಡ್ಬೇಕು, ಔಷಧಿಯಾಗೂ ಸೇವನೆ ಮಾಡ್ಬೇಕಂದ್ರೆ ಒಳ್ಳೇದು. ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ನಮಗ ಟೇಸ್ಟು ಹೆಚ್ಚು ಬರುತ್ತೆ. ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ಬೇರೆ ಎಲ್ಲೂ ತರೋ ಹಂಗೆ ಇಲ್ಲ.
ಇದೆಲ್ಲದು ಕೂಡ ತುಂಬಾ ಅತ್ಯುತ್ತಮವಾದ ಪರಿಣಾಮವನ್ನು ಬೀರುತ್ತೆ. ಹಂಗಾದ್ರೆ ಇದನ್ನ ಯಾರು ಸೇವಿಸಬಾರದು ಅಂತಂದ್ರೆ, ಯಾರು ಇದನ್ನ ಸೇವಿಸಬಾರದು ಅಂತಂದ್ರೆ, ಇದು ಸ್ವಲ್ಪ ಉಷ್ಣ ಅಂಶ ಇರೋದ್ರಿಂದ ಬಾಳಂತಿಯರು ಹಾಗೂ ಎದೆ ಹಾಲುಣಿಸುವ ತಾಯಂದಿರು ಇದನ್ನ ಹೆಚ್ಚಾಗಿ ಸೇವಿಸಬಾರದು. ಯಾಕಂದ್ರೆ ಎದೆ ಹಾಲು ಉಣಿಸೋರಿಗೆ ಸ್ವಲ್ಪ ಹಾಲು ಒಣಗ್ಬೋದು, ಬಸ್ರಿ ಹೆಣ್ಮಕ್ಳು ಕೂಡ ಅದನ್ನ ಸೇವಿಸಬಾರದು ಅನ್ನೋದನ್ನು, ಉಷ್ಣ ಇರೋದಕ್ಕೆ ಪದೇ ಪದೇ ಸೇವಿಸಬಾರ್ದು, ಅಥವಾ ಕಂಟಿನ್ಯೂ ಆಗಿ ಸೇವಿಸೋದು. ಯಾವುದೋ 15 ದಿನದಲ್ಲಿ ಒಂದಿನನೋ, ತಿಂಗಳಲ್ಲಿ ಒಂದಿನ 2 ದಿನ ಸೇವಿಸಿದ್ರೆ ಪರವಾಗಿಲ್ಲ. ಇದಿಷ್ಟು ಇದರ ಒಂದು ಮಾಹಿತಿ. ಟೋಟಲಿ ಈ ದೊಡ್ಡಪತ್ರೆ ಸೊಪ್ಪು ಅಥವಾ ಸಾಂಬಾರ್ ಸೊಪ್ಪು ಅಥವಾ ಸಾವಿರ ಸಾಂಬಾರ್ ಅಂತಂದ್ರೆ, ಇದು ಹೆಚ್ಚು ಆಹಾರದಲ್ಲಿ ಬಳಸಬಹುದು, ಔಷಧಿಯಾಗೂ ಬಳಸಬಹುದು. ಎಲ್ಲಾ ಒಂದು ತರದ ರೋಗಗಳಿಗೂ ರಾಮಬಾಣ. ಒಂದು ಈಗ ಟೋಟಲ್ ಹೇಳಿದರೆ ನೆಗಡಿ, ಕೆಮ್ಮು, ಕಫ, ಆಸ್ತಮಕ್ಕೆ, ಹಾಗೆ ಲಿವರ್ ಸಮಸ್ಯೆಗೆ, ಕರುಳಿನ ಸಮಸ್ಯೆಗೆ, ಲೂಸ್ ಮೋಷನ್ ಆದ್ರೆ, ತುರಿಕೆ ಅಥವಾ ಗುಳ್ಳೆಗಳಾದ್ರೆ ಅಥವಾ ಬಾವು ಬಂದ್ರೆ ಅದಕ್ಕೆಲ್ಲ ಹಚ್ಚೋದ್ರಿಂದ ಎಲ್ಲ ರೀತಿಯಲ್ಲಿ ಕಿಡ್ನಿ ಸ್ಟೋನು, ಹಾಗೆ ಡೈಜೆಷನ್ ಪ್ರಾಬ್ಲಮ್ ಸಮಸ್ಯೆ, ಆಮಶಂಕೆ ಎಲ್ಲದನ್ನು ಕೂಡ ಕಡಿಮೆ ಮಾಡುವಂತ ಶಕ್ತಿ ಈ ದೊಡ್ಡ ಪತ್ರೆಗೆ ಇದೆ. ಅಷ್ಟು ತುಂಬಾ ಉಪಯುಕ್ತವಾದದ್ದು. ಎಲ್ಲರೂ ಬೆಳಿತಾರೆ, ಅದ್ರ ಯಾರು ಬೆಳೆದಿಲ್ಲ ಅದೆಲ್ಲರನ್ನು ಬೆಳ್ಕೊಳ್ರಿ, ಪ್ರತಿನಿತ್ಯ ಉಪಯೋಗಿಸಿ ಆಹಾರದಲ್ಲಿ, ಅಥವಾ ಅದನ್ನ ಸುಮ್ಮನೆ ಎಲೆಯನ್ನ ತಿಂತಾ ಬರ್ರಿ. ತುಂಬಾ ಉತ್ತಮವಾದಂತ ಪರಿಣಾಮ ಇದರಲ್ಲಿ ಇದೆ, ಸಿಗತ್ತೆ. ನಾವು ಯಾಕಂದ್ರೆ ನಮ್ಮಲ್ಲಿ ಪ್ರತಿನಿತ್ಯ ವಾರದಲ್ಲಿ 2 ದಿನ 3 ದಿನ ಆದ್ರೂ ಮಾಡ್ತೀವಿ. ಇದನ್ನ ತುಂಬಾ ಒಳ್ಳೆ ಟೇಸ್ಟು ಕೂಡ ಹೌದು. ಇಲ್ಲಿಗೆ ಇಷ್ಟು ನಾನು ಸಂಗ್ರಹಿಸಿದಂತ ವಿಷಯ. ಹಂಗೆ ನಾವು ಎಷ್ಟು ಉಪಯೋಗಿಸ್ತೀವಿ ಅಷ್ಟೇ ಹೇಳ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ರಂಗನಾಥ್ ಸರಿಗೂ, ಶಶಿಕಲಾ ಮೇಡಮ್ಗೂ, ಗೀತಾ ಮೇಡಮ್ಗೂ, ಹಾಗೆ ಸುಧಾ ಮೇಡಮ್ಗೂ ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಹಾಗೆ ಕೇಳಿದ್ದಕ್ಕಾಗಿ ಎಲ್ಲ ನನ್ನ ಧ್ಯಾನ ಮಿತ್ರರಿಗೂ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು.